ಈಗ ಹೇಗಿದೆ ಅಮೂಲ್ಯ? ಅಯ್ಯೋ ಓಕೆ? ನಾನಿನ್ನೂ ಬದುಕಿದ್ದೀನ ವೇದಾಂತ್? ಸತ್ಯ ಹೋದೇನೋ ಅಂದ್ಕೊಂಬಿಟ್ಟೆ. ನೋಡಮೂಲ್ಯ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನಿರೋವರೆಗೂ ಯಾರು ನಿನ್ನ ಏನು ಮಾಡೋದಕ್ಕಾಗಲ್ಲ. ಕಲ್ಪ್ರಿಟ್ಸ್ ನೆರಳು ಕೂಡ ನಿನಗೆ ಸೋಕಲ್ಲ. ಹಾಗೆ ನೋಡ್ಕೋತೀನಿ. ವೇದಾಂತ್, ಅಕ್ಕನಿಗೆ ಯಾವ ವಿಷಯನೂ ಹೇಳ್ಬೇಡ. ಅವಳಿನ್ನೂ ಗಾಬರಿ ಆಗ್ತಾಳೆ. ಬಾಬನ್ನ ಹುಷಾರಾಗಿ ನೋಡ್ಕೋಬೇಕು. ಅವ್ರಿಗೆ ಅಪಾಯ ಇದೆ ವೇದಾಂತ್. ಅಣ್ಣ, ಆ ಕಡೆ ಯಾರೂ ಬಂದಿಲ್ಲ. ಅಮೂಲ್ಯ ಓಕೆನಾ? ವಿಕ್ಕಿ ಮೇಲೆ ಯಾರು ಕಣ್ಣು ಬಿದ್ದಿದೆ? ಅಮೂಲ್ಯ ತುಂಬ ಸ್ಟ್ರೆಸ್ಸಲ್ಲಿದ್ದಾಳೆ. ರೆಸ್ಟ್ ಮಾಡಲಿ. ನಾನಿರೋವರೆಗೂ ವಿಕ್ರಾಂತಿಗೆ ಏನೂ ಆಗಲ್ಲ. ಡೋಂಟ್ ವರಿ. ನೀನು ಹೊರಡು, ನಾನಿಲ್ಲೇ ಇರ್ತೀನಿ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನೀನು ಹೊರಡು. ಐ ಟೇಕ್ ಕೇರ್ ಆಫ್ ಇಟ್. ಹೋಗು. ಏನು ಆನಂದ ಇದು? ಕತ್ತಿಗೆ ಆಭರಣ ಸುತ್ಕೊಂಡ್ಬಿಟ್ಟಿದ್ಯಾ? ಏನು ಬಾವ, ಯಾವಾಗಲೂ ನನ್ನ ರೇಕ್ಸಕ್ಕೆ ಬರ್ತಾ ಇರ್ತೀರಾ? ಯಾಕೆ ನಾನು ಈ ಮನೆಗೆ ಬರೋದು ನಿಮ್ಗೆ ಇಷ್ಟ ಅಲ್ವಾ? ಎಲ್ಲಿಂದ ಎಲ್ಲಿಗೋ ಹೋಗಬೇಡ. ನೀನು ಅವತಾರ ನೋಡಿದ್ಯಾ? ಯಾರ ಹತ್ರ ಆದ್ರೂ ಕಿರಿಕ್ ಮಾಡ್ಕೊಂಡ್ ಬಂದಿದ್ಯಾ? ಚೆನ್ನಾಗಿ ಓದೆ ಕೊಟ್ಟು ಕಳ್ಸಿರೋ ಥರ ಇದೆ. ಬಾವ, ಏನು ಜೋಕ್ ಮಾಡ್ತಾ ಇದ್ದೀರಾ? ನಾನು ಯಾರು? ಪರಮಾನಂದ, ಪರಂ 2.0. ನನ್ನ ಟಚ್ ಮಾಡೋ ಗಂಡಸರು ಈ ಭೂಮಿ ಮೇಲೆ ಇನ್ನೂ ಹುಟ್ಟಿಲ್ಲ. ಹಾಗಾದ್ರೆ ಹೆಂಗಸರೇ ಹೊಡೆದಿದ್ದಾರೆ ಅನ್ಸುತ್ತೆ. ನನ್ನ ಗೇಲಿ ಮಾಡಿ ಆಡ್ಕೊಂಡ್ರೆ ನಿಮ್ಗೆ ಖುಷಿ ಸಿಗುತ್ತೆ ಅಂದರೆ ಹಾಗೆ ಅಂದ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಏನೋ ನಿನ್ನ ಕ್ಯಾರೆಕ್ಟರ್ ಗೊತ್ತಿರೋದ್ರಿಂದ ಸ್ವಲ್ಪ ಡೌಟ್ ಬಂತು, ಅದಕ್ಕೆ ಕೇಳಿದೆ. ಇಷ್ಟೊತ್ತಲ್ಲಿ ಬರ್ತಾ ಇರೋ ನೀನು ಈ ಅವತಾರದಲ್ಲಿ ಬಂದರೆ ಏನು ಅನ್ಕೋಬೇಕಾಗುತ್ತೆ ಹೇಳು? ಅರೆ ಹೋಗಿ ಬಾವ, ನೀವು ಯಾವಾಗಲೂ ನನ್ನ ಕಾಮಿಡಿ ಪೀಸ್ ಥರ ನೋಡ್ತಾ ಇರ್ತೀರಾ. ನಾನು ಮುಂಚೆ ಥರ ಪರಮಾನಂದ ಅಲ್ಲ, ಫಾರನ್ 2.0. ಅದು ಸರಿ, ಕತ್ತಿಗಾಗಿ ಈ ಥರ ಬೆಲ್ಟ್ ಹಾಕೊಂಡ್ ಬಂದಿದ್ಯಾ? ಬೆಲ್ಟ್ ಇಲ್ಲದೆ ಇರೋ ನಾಯಿಗಳನ್ನ ಎತ್ತಾಕೊಂಡು ಹೋಗ್ತಾರೆ, ಆದರೆ ಮನುಷ್ಯರನ್ನಲ್ಲ. ಯಾಕೆ, ನಿನ್ಮೇಲೆ ನಿಂಗೆ ಡೌಟ್ ಬಂತ? ಹಂಗಾದ್ರೆ ನನ್ನ ನಾಯಿ ಅಂತ ಫಿಕ್ಸ್ ಮಾಡ್ಕೊಂಬಿಟ್ರ? ನಿಮ್ಮ ಸ್ವಂತ ಎಂತಿ ಬ್ರದರ್ ನಾನು, ನಿಮಗೆ ಬಾ ಮೈದ. ಅದೇ ದುರಂತ. ಏನಂದ್ರಿ ಬಾವ? ಕತ್ತಿಗೇನಾಯ್ತು ಅಂದೆ. ಅಯ್ಯೋ, ಅದನ್ನ ಏನಂತ ಕೇಳ್ತೀರ ಬಾವ? ಅದು ದೊಡ್ಡ ಕತೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಕೇಳಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ. ಹೇಳೋದಾದ್ರೆ ಹೇಳ್ಬೋದು, ಆದರೆ ನಿನ್ನ ದೊಡ್ಡ ಕತೆನ ಸ್ವಲ್ಪ ಶಾರ್ಟ್ ಮಾಡಿ ಹೇಳು. ಸಿಕ್ಕಾಪಟ್ಟೆ ಆಕ್ಷನ್ ಸೀಕ್ವೆನ್ಸ್ ಇರೋ ಸ್ಟೋರಿ ಬಾವ. ನೀವು ಕೇಳಿದ್ರೆ ನಡ್ಗೋಗ್ಬಿಡ್ತೀರಾ. ಬಿಲ್ಡಪ್ ಎಲ್ಲ ಸಾಕು, ಏನಾಯ್ತಂತ ನೇರವಾಗಿ ಹೇಳು. ಅದೇ ಬಾವ, ಇವತ್ತು ಆನಂದ, ಏನು ಆಯ್ತು ನಿನ್ಗೆ? ಅದನ್ನೇ ಹೇಳಕ್ ಹೊರಟಿದ್ದೆ ಸಿಸ್ಟರ್. ಏನಿಲ್ಲ ಬಿಡಿ, ಏನಿಲ್ಲ. ಈಗ ತಾನೇ ದೊಡ್ಡ ಕತೆ ಅದು ಇದು ಅಂತ ಇದೆಯಲ್ಲೋ, ಆಗ್ಲೇ ಏನೂ ಇಲ್ಲ ಅಂತ ಇದೆಯಾ? ನೀವು ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತಾರಲ್ಲ ಬಾಬಾ, ಅದಕ್ಕೆ ಸುಮ್ಮನೆ ಯಾಕಿದೆಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಪರವಾಗಿಲ್ಲ, ಈಗ ಇಂಟ್ರೆಸ್ಟ್ ಇದೆ, ಅದೇನಂತ ಹೇಳು. ಶ್ರೀಧರ್, ಯಾವಾಗ್ಲೂ ಅವನ ಗೋಳಿಕೋಬೇಡಿ. ನೀವ್ ಹಿಂಗ್ ಮಾಡೋದ್ರಿಂದಾನೆ ಅವನು ನಮ್ಮ ಮನೆಗೆ ಬರೋದು ಅಪರೂಪ ಆಗ್ಬಿಟ್ಟಿದೆ. ದುಷ್ಟರಿಂದ ದೂರ ಇರೋದೇ ಒಳ್ಳೇದು. ಏನಂದ್ರಿ? ಅಲ್ಲ, ಪದೇ ಪದೇ ಅವನು ಈ ಮನೆಗೆ ಬಂದು ಮಾಡೋದಾದ್ರೂ ಏನಿದೆ ಅಂದೆ. ನೋಡ್ಸಿ ಸರ್, ಬಾಬಾ ಹೇಗೆ ಮಾತಾಡ್ತಾರಂತ. ಸ್ಟಾಪ್ ಇಟ್ ಶ್ರೀಧರ್, ಯಾರನ್ನೂ ಇಷ್ಟು ಕೆಟ್ಟದಾಗ ಟ್ರೀಟ್ ಮಾಡಬಾರ್ದು. ನೀ ಬಾ, ರೆಸ್ಟ್ ಮಾಡುವಂತೆ. ನೀನು ಉಳ್ದೋರನ್ನ ಟ್ರೀಟ್ ಮಾಡೋದ್ಗಿಂತ ತುಂಬ ಚೆನ್ನಾಗಿ ನಾನು ಟ್ರೀಟ್ ಮಾಡ್ತೀನಿ ಸುಹಾಸಿನಿ. ನಿಮ್ಮಿಬ್ಬರು ಓಡಾಟ ನೋಡಿದ್ರೆ ಯಾಕೋ ಏನೋ ಸರಿ ಇಲ್ಲ ಅನಿಸುತ್ತೆ. ಛೇ, ಅದ್ಯಾವಾಗ ನಿಮಗೆ ಬುದ್ಧಿ ಬರುತ್ತೋ ಕಾಣೆ.
ನನಗೆ ನೀನು ಬರೀ ಅಣ್ಣ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅದ್ಯಾ ಮಲಗೋದ್ ಬಿಟ್ಟು ಏನಷ್ಟು ಮಾಡ್ತಿದ್ಯಾ? ನಿದ್ದೆ ಬಂದ್ರೆ ತಾನೇ ಮಲ್ಗೋದು. ವಿಕ್ಯಣ್ಣ ಹಾಸ್ಪಿಟಲ್ ಇದ್ದಾನೆ, ನಂಗೆ ಹೆಂಗೆ ಆರಾಮ್ಸೆ ನಿದ್ದೆ ಬರುತ್ತೆ? ಆಗಲ್ಲ, ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಆದರೆ ನೀನೀಗ ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ಸಾಲದು. ನಿನ್ನ ಹೊಟ್ಟೆಲಿ ಜಗತ್ತಿನ ಬಗ್ಗೆ ಏನು ಗೊತ್ತಿಲ್ಲದಿರೋ ಒಂದು ಪಾಪಚ್ಚಿ ಇದೆ ಅಲ್ವಾ? ಅದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನಂಗೆ ಅರ್ಥ ಆಗತ್ತೆ ಸಾರ್ಥಕ್, ಆದರೆ ನನ್ನ ಕೈಲಿ ಆಗ್ತಾ ಇಲ್ಲ. ಕಣ್ಣು ಮುಚ್ಚಿದ್ರೆ ಭಯ ಆಗ್ತಾ ಇದೆ. ಪಾಪ ಅಣ್ಣ, ಅವ್ನೇನು ತಪ್ಪು ಮಾಡ್ದಂತವ್ರು ಹಿಂಗೆಲ್ಲ ಆಗಬೇಕು? ಅವನೇನೋ ತಪ್ಪು ಮಾಡಿರೋದ್ರಿಂದನೇ ಹೀಗಾಗಿದೆ ಅಂತ ನೀನು ಯಾಕೆ ಅಂದ್ಕೋಬೇಕು? ಈಗ ಎಕ್ಸಾಂಪಲ್ಗೆ ಸ್ವಲ್ಪ ತಿಂಗಳುಗಳ ಹಿಂದೆ ತಗೋ, ಲೈಫ್ ನಾರ್ಮಲ್ ಆಗಿತ್ತು. ಕೊರೋನಾ ಅದು ಇದು ಅಂತ ಸಾಂಕ್ರಾಮಿಕ ರೋಗಗಳು ಬರಲಿಲ್ವಾ? ಎಷ್ಟೋ ಜನನ ಬಲಿ ತಗೊಳ್ತು ಅಲ್ವಾ? ಆದರೆ ಅದೆಲ್ಲ ಅವ್ರು ತಪ್ಪು ಮಾಡಿರೋದ್ರಿಂದನೇ ಕಾರಣ ಅಂತ ಅರ್ಥೈಸೋಕ್ಕಾಗುತ್ತಾ? ಆದ್ಯ ಆಕ್ಸಿಡೆಂಟ್ ಯಾವಾಗಲೂ ಅಚಾನಕ್ಕಾಗಿ ಆಗೋದು. ಅದಕ್ಕೆ ಅಲ್ವಾ ಅದನ್ನ ಆಕ್ಸಿಡೆಂಟ್ ಅಂತ ಹೇಳೋದು. ರೋಡಲ್ಲಿ ಎಷ್ಟೋ ಸಲ ನಾವು ಸರಿಯಾಗಿದ್ರು ಇನ್ನೊಬ್ರು ತಪ್ಪಿಂದ ಹೀಗೆಲ್ಲ ಆಗುತ್ತೆ. ಅದೇ ನಾನು ಕೇಳ್ತಾ ಇರೋದು, ಯಾಕೆ ಇದೆಲ್ಲ ನಮ್ಮವ್ರಿಗೆ ಆಗಬೇಕು ಅಂತ. ಅದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ ಅನ್ಸುತ್ತೆ. ಈಗ ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಇನ್ನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಏನು ಮಾಡಬೇಕು ಅದನ್ನು ವೇದಾಂತ ಅವ್ರು ಆಲ್ರೆಡಿ ಮಾಡಿದ್ದಾರೆ. ಅಷ್ಟಕ್ಕೂ ವಿಕ್ಕಿಗೇನು ದೊಡ್ಡ ಮಟ್ಟದಲ್ಲಿ ಏಟಾಗಿಲ್ಲ. ಹೀ ಸ್ಟ್ರಾಂಗ್. ನನ್ನ ಬಾಮೈದ ಬೇಗ ಹುಷಾರಾಗ್ತದೆ. ಆದರೆ ನೀವು ಎಷ್ಟು ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರು ನಂಗೆ ಸಮಾಧಾನ ಆಗ್ತಾ ಇಲ್ಲ. ನನ್ನ ಕನಸು ಯಾಕೋ ನಿಜ ಆಗ್ತಿದೆ ಅನ್ನಿಸ್ತಾ ಇದೆ. ಅಲ್ಲ, ಅಮ್ಮ ಫೋನ್ ಕೂಡ ತೆಗಿತಾ ಇಲ್ಲ. ಏನಾಗಿದೆಯೋ ಏನೋ. ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಪ್ರೀ? ಅವಳು ಆಸ್ಪತ್ರೆಯಲ್ಲಿದ್ದಾಳೆ, ಅಲ್ಲಿ ತುಂಬ ಪೇಷಂಟ್ಸ್ ಇರ್ತಾರೆ. ಡಿಸ್ಟರ್ಬ್ ಆಗಬಾರ್ದು ಬೇರೆಯವ್ರಿಗೆ ಅಂತ ಹೇಳ್ಬಿಟ್ಟು ಅವಳು ಮೊಬೈಲ್ನ ಸೈಲೆಂಟ್ ಮಾಡಲು ಹಾಕ್ಕೊಂಡಿರ್ಬೋದು. ಬಹುಶಃ ಅವಳು ಇವಾಗ ನಿದ್ದೆ ಮಾಡ್ತಾ ಇರಬೇಕು. ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಇರು. ಇನ್ನೊಂದ್ಸಲ ಮಾಡ್ತೀನಿ ರೀ ಫೋನು. ರಾಜಾ, ಆಸ್ಪತ್ರೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಅಮ್ಮ ಏನಾಗಿಲ್ಲ ತಾನೆ? ಹಾಸ್ಪಿಟಲ್ ಆಗಿದ್ದು ಇವ್ರಿಗೆ ಗೊತ್ತಾಗ್ಬಿಡ್ತಾ? ಏನ್ ರಾಜಾ ಯೋಚನೆ ಮಾಡ್ತಿದ್ಯಾ? ಪೇಷಂಟ್ ವಿಕ್ಕಿ ಆದರೆ ನೀವು ಅಮೂಲ್ಯ ಬಗ್ಗೆ ಯಾಕೆ ವಿಚಾರಿಸ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ನನ್ಗೆ ಯಾಕೋ ಅವಳು ಸಮಸ್ಯೆಯಲ್ಲಿದ್ದಾಳೆ ಅಂತ ಅನಿಸ್ತಪ್ಪ, ಅದಕ್ಕೆ ಕೇಳಿದೆ. ಅವಳಿಗೇನಾಗಿಲ್ಲ ತಾನೆ? ಅಂದರೆ ಇವ್ರಿಗೆ ವಿಷಯ ಗೊತ್ತಿಲ್ಲ, ನಾನು ಹೇಳ್ಬಾರ್ದು, ಇಲ್ಲಾಂದ್ರೆ ಗಾಬರಿ ಆಗ್ಬಿಡ್ತಾರೆ. ಮತ್ತೆ ಯೋಚನೆ ಮಾಡ್ತಿದ್ಯಾ ರಾಜಾ? ಇದಕ್ಕೆ ತಾಯಿ ಮನಸ್ಸು ಅಂತ ಹೇಳೋದು. ನಿಂಗೆ ಮನ್ಸಿದ್ದು ನಿಜಾನೇ, ಅಮೂಲ್ಯಂಗೆ ತೊಂದರೆ ಆಗಿತ್ತು. ತೊಂದ್ರೆನಾ? ಏನಾಗಿತ್ತು ರಾಜಾ? ಹೆದರ್ಕೊಳ್ಳೋಂಥದ್ದು ಏನಿಲ್ಲ ಅಂಕಲ್. ಸ್ವಲ್ಪ ತಲೆ ಸುತ್ತ ಬಂದು ಬೀಳೋ ಥರ ಆದರು. ಆದರೆ ಅಣ್ಣ ಅಲ್ಲೇ ಇದ್ನಲ್ಲ, ಅವ್ನು ಹಿಡ್ಕೊಂಡ. ಈಗ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದಾರೆ. ನೋಡಿದ್ಯಾ ಪರಿ, ಸುಮ್ಮನೆ ಮನಸ್ಸಿಗೆ ಏನೇನೋ ಹಚ್ಕೊಂಡು ಟೆನ್ಷನ್ ಮಾಡ್ಕೊತೀಯ ನೀನು.
ಹೋಗಿ ರಾಜುಗೆ ಏನಿತ್ತು ತಂದ್ಕೊಡು. ಹಾಂ ತರ್ತೇನೆ. ಅಂಕಲ್ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಈ ರಾಜ ಸಹಜವಾಗಿಲ್ವಲ್ಲ, ಅವನೇನಾದರೂ ಮುಚ್ಚಿಡ್ತಾ ಇರಬಹುದಾ? ಯಾವಾಗಲೂ ಪಟ ಪಟ ಅಂತ ಮಾತಾಡ್ತಾ ಎಷ್ಟು ಆಕ್ಟಿವ್ ಆಗಿದ್ದ ವಿಕ್ರಾಂತ್. ನೀನು ಹುಡುಗಾಟ ಕಾಲಿಡ್ದು ತಮಾಷೆ ಮಾಡೋದು ಆ ಕ್ಷಣಕ್ಕೆ ಇರಿಟೇಷನ್ ಅಂತ ಅನ್ಸಿದ್ರು, ಬಟ್ ಆಮೇಲೆ ನಂಗೆ ಅದು ತುಂಬಾನೇ ಖುಷಿ ಕೊಡ್ತಿತ್ತು. ಇದಕ್ಕೂ ಏನೇನೋ ಮೀನಿಂಗ್ ಹುಡ್ಕಕ್ ಹೋಗ್ಬೇಡ, ಕಣ್ಣು ದುಡ್ಬಿತ್ತಷ್ಟೇ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಅಣ್ಣ ನೀ ಸ್ಟ್ರಾಂಗು ಅಂತ ಹೇಳಿ ಪೋಸ್ ಕೊಡೋದು ಬೇಡ, ಗ್ಯಾಪಲ್ಲಿ ಕಣ್ಣು ನೋಡ್ಸ್ಕೊಂಡ್ರೆ ನಾವು ನೋಡಿದೀವಿ. ವಾಟ್ ನಾನ್ ಸೆನ್ಸ್? ಕಣ್ಣೋಸ್ಕೊಳ್ಳೋದು ಅದು ನಾನು ಏನೋ ಕಣ್ಣೊಳಗಡೆ ಕಣ್ಣೊಳಗಡೆ ಧೂಳ್ ಬಿದ್ದಿತ್ತು ಅಲ್ವಾ? ಕಣ್ಣೊಳಗಡೆ ಧೂಳ್ ಬಿದ್ದಿತ್ತು, ಕಣ್ಣೊಳಗಡೆ ಧೂಳ್ ಬಿದ್ದಿತ್ತು, ಕಣ್ಣೊಳಗಡೆ ಧೂಳ್ ಬಿದ್ದಿತ್ತು. ಎಷ್ಟು ಚೆನ್ನಾಗಿರ್ತಾವ ನಮ್ಮ ಚೈಲ್ಡ್ಹುಡ್ ಡೇಸ್. ನಾನು ನೀನು ಆದಿ ಆದ್ರೂ ಸಾರ್ಥಕ್, ನಾನು ತುಂಬಾನೇ ಡಿಸ್ಟರ್ಬ್ ಆಗಿದ್ದೀನಿ. ನಿಜವಾಗ್ಲೂ ನೀನು ವೇದಾಂತ್ ತಂಗಿನ ಆದ್ಯಾ? ವೇದಾಂತ್ ಎಲ್ಲದನ್ನು ಹೇಗೆ ಫೇಸ್ ಮಾಡ್ತಾರೆ ಅಂತ ನೀನೇ ನೋಡಿದ್ಯಾ? ನಾವು ಯಾವುದನ್ನಾದರೂ ಒಳ್ಳೆಯದನ್ನ ಇಷ್ಟಪಟ್ಟರೆ ಸಾಲದು, ಅದನ್ನು ಫಾಲೋ ಮಾಡಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು. ನಮ್ಮವ್ರಿಗೆ ಪ್ರಾಬ್ಲಮ್ ಆದಾಗ ನಾವು ವೀಕ್ ಆಗಿರಬಾರ್ದು, ಸ್ಟ್ರಾಂಗ್ ಆಗಿರಬೇಕು. ಅದನ್ನೇ ಅಲ್ವಾ ನಿಮ್ಮಣ್ಣ ವೇದಾಂತ್ ಯಾವಾಗಲೂ ಹೇಳೋದು? ನಿಜ ಸಾರ್ಥಕ್, ಟೆನ್ಷನಲ್ಲಿ ನಂಗೆ ಆ ಯೋಚನೆ ಬಂದಿರಲಿಲ್ಲ. ಅಣ್ಣನ ಥರ ಇರೋದು ಕಷ್ಟ, ಆದರೆ ಹಾಗಿರೋದೇ ಕರೆಕ್ಟ್. ಇದಪ್ಪ ಒಳ್ಳೆ ಹುಡುಗಿ ಲಕ್ಷಣ. ಅಂದರೆ ಯೋಚನೆ ಮಾಡಬೇಡ, ಅಲ್ಲಿ ಎಲ್ಲರೂ ಇದ್ದಾರೆ. ಅವ್ರು ಎಂಥದೇ ಕಷ್ಟ ಸಿಚುವೇಶನ್ ಬಂದರೂ ಧೈರ್ಯವಾಗಿ ಫೇಸ್ ಮಾಡ್ತಾರೆ. ನೀನು ಅವ್ರ ಮೇಲೆ ನಂಬಿಕೆ ಇಟ್ಟು ನೀನು ಧೈರ್ಯ ತಂದ್ಕೊ. ಏನಾಗ್ತದೆ ವಿಕ್ರಾಂತ್? ವಿಕ್ರಾಂತ್ 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 ವಾಟ್ಸ್ ಹ್ಯಾಪನಿಂಗ್ ಟು ಯು? ವಿಕ್ರಾಂತ್ ವಿಕ್ರಾಂತ್ ಆಗಿ ಓಕೆ? ವಿಕ್ರಾಂತ್ ವಿಕ್ರಾಂತ್ ಹೇಳೋದು ಕೇಳಿಸ್ತಿದ್ಯಾ? ವಿಕ್ರಾಂತ್ ಏನಾಯ್ತು ಗೊತ್ತಿಲ್ಲ, ಇದು ಸಡನ್ ಆಗಿ ಸೌಂಡ್ ಮಾಡೋದು ಸ್ಟಾರ್ಟ್ ಮಾಡ್ತಿದೆ. ಅಯ್ಯೋ ತುಂಬಾ ಜೋರಾಗಿ ಉಸಿರಾಡ್ತಿದ್ದಾನೆ. ನಾನು ಡಾಕ್ಟರ್ ಕರ್ಕೊಂಡು ಬರ್ತೀನಿ. ವಿಕ್ರಾಂತ್ ಸಾರಿ ವಿಕ್ರಾಂತ್, ನನ್ಗೇನೇನೋ ಮಾತಾಡ್ಬಿಟ್ಟು. ವಿಕ್ರಾಂತ್ ನಾನು ಮಾತಾಡ್ತಿರೋದು ನೀನು ಕೇಳಿಸಿದೆ ತಾನೆ? ಸಾರಿ ವಿಕ್ರಾಂತ್, ನಿನಗೇನೂ ಆಗಲ್ಲ ವಿಕ್ರಾಂತ್. ಟ್ರಸ್ಟ್ ಮೀ, ನಾನಿದ್ದೀನಿ. ಡೋಂಟ್ ವರಿ, ನಿನಗೇನೂ ಆಗಲ್ಲ. ವಿಕ್ರಾಂತ್ 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 ಡಾಕ್ಟರ್ ವಿಕ್ರಾಂತ್
ಇದು? ಆ ವಿಕ್ಕಿನ ಮುಗಿಸ್ಬಿಟ್ ಬಾ ಅಂತಂದ್ರೆ ನೀನೇ ವಧೆ ತಿಂದು ಬಂದಿದ್ಯಲ್ಲ. ಎಲ್ಲಿ ನಾನೆಲ್ಲಿ ಫಿನಿಶ್ ಆಗಿಬಿಡ್ತೀನೋ ಅಂತ ಆ ಯೋಚನೆಯಲ್ಲಿ ನಾನಿದ್ರೆ ನೀನು ವಿಕ್ಕಿ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಆನಂದ, ಒಂದು ಸಲನಾದ್ರೂ ಅರ್ಥ ಆಗೋ ಹಾಗೆ ಮಾತಾಡ್ತೀಯಾ? ನಾನಲ್ಲಿ ವಿಷ್ಣು ಅನ್ನೋ ವಾರ್ಡ್ ಬಾಯ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ತಿದ್ದೆ. ಆದ್ರೆ ಆ ಗ್ಯಾಪಲ್ಲಿ ಆ ಮಿಟಿಕಲ್ ಆಡಿ ಅಮೂಲ್ಯ ಬಂದ್ಬಿಟ್ಲು. ವಾಟ್? ಅಮೂಲ್ಯನಾ? ಹಾ, ಅಂದ್ರೆ ಆ ಬಿಕಾರಿಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತಾ? ಶಿಟ್, ಟಾಮೆಟ್. ಅಯ್ಯೋ, ಎಲ್ಲಾನು ಗೊತ್ತಾಗಿಲ್ಲ ಸಿಸ್ಟರ್. ನಾನು ವಾರ್ಡ್ ಬಾಯ್ ಜೊತೆ ಮಾತಾಡಿದ್ ಮಾತ್ರ ಕೇಳಿಸ್ಕೊಂಡ್ಬಿಟ್ಲು. ಒಂದು ಚಿಕ್ಕ ಸುಳಿವು ಮುಂದೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಆನಂದ. ಆ ಹುಚ್ಚಿನ ಅಲ್ಲೇ ಸಾಯಿಸ್ಬಿಡ್ಬೇಕಾಗಿತ್ತು. ನಾನು ಹಂಗ್ ಮಾಡಕ್ ಹೋಗಿ ಹಿಂಗಾಗಿದ್ದು. ಓಕೆ, ಅಲ್ಲಿ ಕರೆಕ್ಟಾಗಿ ಏನಾಯ್ತು ಅಂತ ಹೇಳು. ಈಗ ತುಳುವಿನಲ್ಲಿ ನನ್ನ ಆಚೆ ಹೋಗು ಅಂತ ಹೇಳಲ್ವಾ? ಸಾರ್ಥಕ್, ವಿದಾಯ್ ಪುಲೆ. ಇನ್ನು 6 ತಿಂಗಳಲ್ಲಿ ನಾನು ತುಳುನ ಕಲಿತು ವಾಪಸ್ ಕೌಂಟ್ರ್ ಕೊಡ್ತೀನಿ, ನೋಡ್ತಾ ಇರು ಚಿನ್ನ. ಸಾರ್ಥಕ್, ಇದನ್ನ ಹೇಳಕ್ ಸ್ಟಾರ್ಟ್ ಮಾಡಿನೇ 6 ತಿಂಗಳಾಯ್ತು. ಆಯ್ತಮ್ಮ, ಆಯ್ತು. ನಾವು ಸ್ವಲ್ಪ ಸ್ಲೋ ಲರ್ನರ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕಮ್ಮ. ಆಯ್ತಪ್ಪ, ನೋಡೋಣ. ಇನ್ನು 6 ತಿಂಗಳಾದ್ಮೇಲೆ ತುಳು ಕಲಿಯೋದ್ ಬಿಡಿ, ಅದ್ರಲ್ಲಿ 3 ಶಬ್ದ ಆದ್ರೂ ಕಲಿತೀರಾ ನೋಡ್ತೀನಿ. ಚಾಲೆಂಜ್ ಅಕ್ಸೆಪ್ಟೆಡ್ ಚಿನ್ನ. ಸರಿ, ಈಗ ಮಲ್ಕೋ, ಇಲ್ಲ ಅಂದ್ರೆ ಒಳಗಿರೋ ಆದ್ಯ ಸ್ಟ್ರೈಕ್ ಮಾಡ್ತಾಳೆ. ಮಲ್ಕೊಳ್ತೀನಿ ಗಂಡ, ಆದ್ರೆ ಒಳಗಿರೋದು ಆದ್ಯ ಅಲ್ಲ ಸಾರ್ಥಕ್. ಆಯ್ತಮ್ಮ, ಆಯ್ತು. ಈಗ ಮತ್ತೆ ಅದಕ್ಕೆ ಇನ್ನೊಂದಷ್ಟು ವಾದ ಮಾಡ್ತೀಯ ನೀನು. ಆದ್ರೂ ನನ್ನ ವಿಕೆಣನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸಾರ್ಥಕ್. ಅವನು ಬೇಗ ಹುಷಾರಾಗ್ತಾನೆ, ಯೋಚನೆ ಮಾಡಬೇಡ. ಈಗ ಆಲ್ರೆಡಿ ಟೈಮ್ ಆಗಿದೆ, ಮಲ್ಕೋ. ಡಾಕ್ಟರ್, ಯಾಕೆ ಹೀಗಾಯ್ತು? ಪ್ರಾಬ್ಲಮ್ ಅಂತದೇನಿಲ್ಲ, ಒಂದೊಂದ್ಸಲ ಈಗ ಆಗುತ್ತೆ. ಈಗ ಅವ್ರಿಗೆ ಪ್ರಜ್ಞೆ ಬರ್ತಾ ಇದೆ.